ವಿಶ್ವವಿಖ್ಯಾತ ಮೈಸೂರು ದಸರಾ ವಿಜೃಂಭಣೆಯಿಂದ ನಡೀತಾ ಇರ್ತಕ್ಕಂಥದ್ದು. ಇಂದು ಜಂಬೂ ಸವಾರಿ ಕೂಡ ಜರುಗಲಿದೆ. ಇದು ಕೂಡ ಕೆಲವೇ ಕ್ಷಣಗಳು ಕೂಡ ಬಾಕಿ ಇರ್ತಕ್ಕಂಥದ್ದು. ಜಂಬೂ ಸವಾರಿಯ ವಿಶೇಷ ಆಕರ್ಷಣೆ ಅಂತಂದ್ರೆ ಆನೆಗಳಿಗೆ ಈಗ ಸದ್ಯ ಚಿತ್ತಾರವನ್ನ ಮಾಡ್ತಿದ್ದಾರೆ. ನೀವು ದೃಶ್ಯಾವಳಿಗಳಲ್ಲೂ ಕೂಡ ನೋಡ್ತಿರ್ಬೋದು. ಅರಮನೆಯ ಆವರಣದಲ್ಲಿ 14 ಆನೆಗಳಿಗೂ ಕೂಡ ವಿಶೇಷವಾದಂತಹ ಚಿತ್ತಾರಗಳನ್ನ ಬಿಡಿಸ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಕಿವಿಗಳಿಗೆ ಶಂಖಚಕ್ರ ಆಗಿರ್ಬೋದು, ಹಾಗೆ ಗಂಡು ಬೆರುಂಡದ ಚಿತ್ರ ಆಗಿರ್ಬೋದು, ಹೀಗೆ ವಿವಿಧ ಚಿತ್ರಗಳನ್ನ ಬಿಡಿಸುವ ಮೂಲಕ ಸಾಕಷ್ಟು ಆನೆಗಳನ್ನ ಸಿಂಗಾರಗೊಳಿಸ್ತಾ ಇದ್ದಾರೆ. ಪ್ರಮುಖವಾಗಿ ಏನು ಈ ಒಂದು ಚಿತ್ರವನ್ನ ಬಿಡಿಸ್ತಾ ಇದ್ದಾರೆ, ಇವರು ಕಳೆದ 14 ವರ್ಷಗಳಿಂದ ಈ ಒಂದು ಕಲಾ ಕೆಲಸವನ್ನ ಮಾಡ್ತಾ ಬಂದಿರತಕ್ಕಂಥದ್ದು. ಪ್ರಮುಖವಾಗಿ ಆನೆಗಳು ವಿಶೇಷವಾಗಿ ವಿಭಿನ್ನವಾಗಿ ಕಾಣ್ಲಿಕ್ಕೆ ಇವರು ಕಾರಣ ಅಂತ ಹೇಳ್ಬೋದು. ಪ್ರಮುಖವಾಗಿ ಏನು ಈ ಒಂದು ಜಂಬೂ ಸವಾರಿಯಲ್ಲಿ ಆಕರ್ಷಣೆ ಆಗಿರ್ತಕ್ಕಂತಹ ಭೀಮ ಆಗಿರ್ಬೋದು, ಅಭಿಮನ್ಯು ಆಗಿರ್ಬೋದು, ಹಾಗೆ ಏಕಲವ್ಯ, ಶ್ರೀಕಂಠ, ಈ ಆನೆಗಳು ವಿಶೇಷವಾಗಿ ಕಾಣ್ಲಿಕ್ಕೆ ಇವರು ಮೂಲ ಕಾರಣ ಅಂತಾನೆ ಹೇಳ್ಬೋದು. ಪ್ರಮುಖವಾಗಿ ಈ ಆನೆಗಳನ್ನ ನೋಡ್ತಾ ಹೋದಂತ ಸಂದರ್ಭದಲ್ಲಿ ಏನು ಹಣೆಗೆ ಸೂರ್ಯ ಚಕ್ರದ ಸಿಂಗಾರವನ್ನ ಮಾಡ್ತಾರೆ. ಅದಲ್ಲದೆ ಏನು ಬಾಲಕ್ಕೆ ತನ್ನದೇ ಆದ ಗಾತ್ರದ ಪಕ್ಷಿಯ ಚಿತ್ರವನ್ನ ರಚನೆಯನ್ನ ಮಾಡ್ತಾರೆ. ಅದಲ್ಲದೆ ಅರಮನೆಯ ಆನೆಗಳಿಗೆ ಸಾಂಪ್ರದಾಯಿಕ ಪ್ರಕಾರವೇ ಚಿತ್ತಾರವನ್ನ ಬಿಡಿಸುವ ಮೂಲಕ ಆನೆ ಗಾತ್ರಕ್ಕೆ ಅನುಗುಣವಾಗಿ ಈ ಒಂದು ರಚನೆಯನ್ನ ಮಾಡ್ತಾರೆ. ಸದ್ಯ ನಾನೀಗ ಅವ್ರನ್ನ ಮಾತನಾಡಿಸುವಂತ ಕೆಲಸವನ್ನ ಕೂಡ ಮಾಡ್ತೀನಿ. ಎಷ್ಟು ವರ್ಷದಿಂದ ಈ ಒಂದು ಚಿತ್ತಾರವನ್ನು ಮಾಡ್ತಿದ್ದಾರೆ, ಏನೇನೆಲ್ಲ ವಿಭಿನ್ನವಾದಂತಹ ಚಿತ್ರಗಳನ್ನ ಮಾಡ್ತಿದ್ದಾರೆ ಅಂತ. ಸರ್, ಕಳೆದ ಎಷ್ಟು ವರ್ಷದಿಂದ ಈ ಒಂದು ಚಿತ್ತಾರವನ್ನ ಮಾಡ್ತಿದ್ರಿ, ಏನೇನೆಲ್ಲ ಚಿತ್ತಾರವನ್ನ ಬಿಡಿಸ್ತೀರಿ? ನಾವು ನಾಗಲಿಂಗಪ್ಪ ಅಂತ. ಈ ಜಂಬೂ ಸವಾರಿ ಪಾಲ್ಗೊಳ್ಳುವಂತ ಎಲ್ಲಾ ಆನೆಗಳಿಗೂ ನಾವು ಅಲಂಕಾರ ಮಾಡುವಂತ ಕೆಲಸದಲ್ಲಿ ನಿನ್ನೆ ರಾತ್ರಿಯಿಂದ ಪ್ರಾರಂಭ ಮಾಡಿದ್ವಿ. ಅಂದ್ರೆ ಈಗ ಇಂದು ಪರಂಪರೆಯಿಂದ ಬಂದಂತ ಚಿತ್ರಗಳಾಗಿರ್ಬೋದು, ಆಮೇಲೆ ಶಂಖಚಕ್ರ ಆಗಿರ್ಬೋದು ಕಿವಿಗಳಿಗೆ, ಆಮೇಲೆ ದಂತದ ಮೇಲ್ಗಡೆ ಒಂದು ಗಂಡು ಬೆರುಂಡು ಅಂದ್ರೆ ರಾಜರ ಲಾಂಛನ ಆಗಿರುತ್ತೆ. ದಸರಾಗೆ ಅದು ಮುಖ್ಯವಾಗಿ ಎದ್ದು ಕಾಣುತ್ತೆ. ಪ್ರತಿ ಆನೆಗೂ ವಿಶೇಷವಾಗಿ, ಗಂಡು ಆನೆಗಂತೂ ವಿಶೇಷವಾಗಿರುತ್ತೆ, ಅದ್ರಲ್ಲಿ ವಿಶೇಷವಾಗಿರುತ್ತೆ. ಆದ್ರೂ ಕೂಡ ಇದನ್ನೊಂದು 2 ಗಂಟೆ ಒಂದು ಕೆಲಸ ಸಮಯ ಬೇಕಾಗುತ್ತೆ. ಹಾಗಾಗಿ ಇವೆಲ್ಲ ಮುಗಿದಾದ್ಮೇಲೆ ಅದು ಅಲಂಕಾರ ಮಾಡ್ತೇವೆ ಅಂತ ಹೇಳ್ಬೋದು. ಈಗ ವಿಶೇಷವಾಗಿ ಜಂಬೂ ಸವಾರಿಯನ್ನು ಹೊರತಕ್ಕಂತಹ ಅಭಿಮನ್ಯು ಆನೆ ಏನಿದೆ, ಇದಕ್ಕೆ ಏನೇನೆಲ್ಲ ಸಿಂಗಾರಗಳನ್ನ ಮಾಡ್ತೀರಿ ಅಂತ? ಅದೇ ಒಟ್ಟಾರೆಗೆ ಎಲ್ಲ ಆನೆಗೂ ಒಂದೇ ರೀತಿ ಇರುತ್ತೆ ನಕ್ಷೆಗಳು, ಚಿತ್ರಗಳು. ಅದರಲ್ಲಿ ವಿಶೇಷವಾಗಿ ಆನೆಗೆ ಎಲ್ಲಿ ಸ್ವಲ್ಪ ಕಪ್ಪು ಚುಕ್ಕಿದ್ರೆ ಅದಕ್ಕೆಲ್ಲ ಇದು ಬಿಳಿ ಚುಕ್ಕಿ ಕಪ್ಪು ಎಲ್ಲ ಹಾಕಿ ನಾವು ಬರೆದಂತ ಚಿತ್ರ ಇನ್ನೂ ಹೆಚ್ಚಾಗಿ ವಿನ್ಯಾಸ ಅಲಂಕಾರಿಕವಾಗಿ ಇರಲಿ ಅನ್ನೋ ದೃಷ್ಟಿಯಿಂದ ಅದು ಸಮಯ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ. ಆಮೇಲೆ ಇವೇ ಅಂದ್ರೆ ಶಂಖಚಕ್ರ ಆಗಿರ್ಬೋದು, ಗಣಪತಿ ಆ ಗಾತ್ರಕ್ಕೆ ತಕ್ಕನಾಗಿ, ಆನೆ ಗಾತ್ರಕ್ಕೆ ತಕ್ಕನಾಗಿ ಮತ್ತು ಅಂಬಾರಿ ಹೊರುವಂತ ಒಂದು ವಿಶೇಷವಾಗಿ ಸಮಯ ತಗೊಂಡು ಹೆಚ್ಚಿನ ಅಲಂಕಾರ ಮಾಡ್ತಂತ ಹೇಳ್ಬೋದು. ಒಂದು ಆನೆಯ ಚಿತ್ರವನ್ನ ಬಿಡಿಸ್ಲಿಕ್ಕೆ ಎಷ್ಟೊತ್ತು ಸಮಯ ಬೇಕಾಗುತ್ತೆ? ಪ್ರತಿ ಆನೆಗೂ 1 ಗಂಟೆ ಬೇಕಾಗತ್ತೆ. ಅದು ಹೆಚ್ಚು ಕಡಿಮೆ 2 ಗಂಟೆ 2.5 ಗಂಟೆ ಬೇಕಾಗತ್ತೆ. ಉಗುರಿಗೆ ಸಹಿತ ಅದಕ್ಕೆ ಚಿನ್ನದ ಒಂದು ಬಣ್ಣವನ್ನ ಲೇಪನ ಮಾಡೋದ್ರಿಂದ ಅದು ನಡಿಬೇಕಾದ ವಯಾರ ಚೆನ್ನಾಗಿ ಕಾಣಲಿ ಅನ್ನೋ ದೃಷ್ಟಿಯಿಂದ ಎಲ್ಲ ಆನೆಗೂ ಅಲಂಕಾರ ಮಾಡುವಂತ ಕೆಲಸ ಮಾಡ್ತಾ ಇದೆ. ಪ್ರಮುಖವಾಗಿ ಈ ಆನೆಗಳಿಗೆ ಬಿಡಿಸುವಂತ ಬಣ್ಣ ಏನಿದೆ, ಇದು ಕೆಮಿಕಲ್ ರಾಸಾಯನಿಕನ ಅಥವಾ ಯಾವ ತರ ಇರುತ್ತೆ? ಎಲ್ಲ ಇದು ನೀರು ಬಣ್ಣನೆ, ಮರದಂಟೆಲ್ಲ ಹಾಕಿ ಯಾವುದೇ ರಾಸಾಯನಿಕ ಬಳಸದೆ ನೀರು ಬಣ್ಣದಿಂದ ಅಲಂಕಾರ ಮಾಡ್ತಾ ಇದೆ. ಓಕೆ, ಇದಿಷ್ಟು ಸದ್ಯ ಇಲ್ಲಿ ಚಿತ್ತಾರವನ್ನ ಬಿಡಿಸ್ತಾ ಇರ್ತಕ್ಕಂತ ನಾಗಲಿಂಗಪ್ಪ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮರಾಮನ್ ಪ್ರಶಾಂತ್ ಜೊತೆ ಮೋಹನ್, ನ್ಯೂಸ್ ಫಸ್ಟ್ ಮೈಸೂರು.